ಸ್ನೇಹಿತರೆ, ಇರಾನ್ ಯುದ್ಧ ತಿನ್ನೋ ಆಹಾರಕ್ಕೂ ಸಮಸ್ಯೆಯನ್ನ ಭಾರತದಲ್ಲೇ ಉಂಟು ಮಾಡ್ತಿರೋ ಸಂದರ್ಭ ಈಗ ಬರ್ತಾ ಇದೆ. ಹೋಟೆಲ್ಗಳಿಗೆ ಗ್ಯಾಸ್ ಕನೆಕ್ಷನ್ ಕೊಡಬೇಡಿ ಅನ್ನೋ ಸೂಚನೆ ಹೋಗಿದೆ ಅನ್ನೋ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಹಾಸ್ಪಿಟಲ್ಗೆ ಬೇಕು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬೇಕು, ಹೋಟೆಲಿಗೆ ಸದ್ಯಕ್ಕೆ ಸ್ಟಾಪ್ ಮಾಡಿ ಅನ್ನೋ ಸೂಚನೆ ಹೋಗಿದೆ ಅಂತ. ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ತತ್ತರಿಸಿರೋ ಇರಾನ್ ಮತ್ತೆ ಅಬ್ಬರಿಸಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತೆ ಭಾರಿ ದಾಳಿ ಮಾಡಿದೆ. ದಾಳಿಗಳು ನಡೀತಾ ಇರೋ ಟೈಮ್ನಲ್ಲಿ ಹೊರ್ಮುಜ್ ಜಲಸಂಧಿ ಯಾರಿಗೂ ಸೇಫ್ ಅಲ್ಲ ಅಂತ ಮತ್ತೆ ಬೆದರಿಕೆ ಒಡ್ಡಿದೆ. ತೈಲ, ಅನಿಲ ಎಲ್ಲ ಅಲ್ಲಿಂದನೇ ಹೊರಗೆ ಬಂದು ಜಗತ್ತಿಗೆ ತಲುಪಬೇಕು, ಏಷ್ಯಾಗೆ ತಲುಪಬೇಕು, ಭಾರತಕ್ಕೆ ತಲುಪಬೇಕು. ಆದರೆ ಇವರು ಆ ಹೊರ್ಮುಜ್ ಜಲಸಂಧಿಲಿ ಬಂದರೆ ಹುಷಾರನ್ನು ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ. ಲೆಬನಾನ್ ಮತ್ತು ಇರಾನ್ನಲ್ಲಿ ಮತ್ತೆ ಇಸ್ರೇಲ್ ದಾಳಿ ಮಾಡಿದೆ. ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ಗೆ ಪ್ರತೀಕಾರ ಹೇಳಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನಿ ಬಗ್ಗೆ ಮಾತನಾಡಿದ್ದಾರೆ. ಈತನ ಆಯ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಯುದ್ಧ ಗೆದ್ದಾಗಿದೆ ಅಂತ ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ. ಇತ್ತ ಯುದ್ಧ ನಿಲ್ಲಿಸೋ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಟ್ರಂಪ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಫೋನ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಹಾಗಿದ್ರೆ ಬನ್ನಿ ಕ್ವಿಕ್ ಆಗಿ ಇಲ್ಲಿವರೆಗೂ ಏನೇನಾಯಿತು ಅಂತ ನಾವು ಅಪ್ಡೇಟ್ ತಗೊಂಡ್ಬಿಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಯುದ್ಧದಿಂದಾಗಿ ಮಿಡಲ್ ಈಸ್ಟ್ನಿಂದ ತೈಲ ಮತ್ತು ಗ್ಯಾಸ್ ಇಂಪೋರ್ಟ್ ಸಂಪೂರ್ಣ ಸ್ತಬ್ಧ ಆಗಿದೆ. ಈ ಟೈಮ್ನಲ್ಲಿ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ದೇಶದಲ್ಲಿ LPG ಡಿಸ್ಟ್ರಿಬ್ಯೂಟರ್ಗಳಿಗೆ ಕೊಟ್ಟಿರೋ ಸೂಚನೆ ಇದೆಯಲ್ಲ, ದೇಶವನ್ನ ನಡುಗಿಸ್ತಾ ಇದೆ. ಏನು ಸೂಚನೆ ಗೊತ್ತಾ? ನೋಡಿ, ಗ್ಯಾಸ್ನ ಶಾರ್ಟೇಜ್ ಇರೋ ಕಾರಣಕ್ಕಾಗಿ ಹಾಸ್ಪಿಟಲ್ಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡಿ ಅಂತ ಹೇಳಿದೆ. ಹೋಟೆಲಿಗೆ ಕೊಡಬೇಡಿ, ರೆಸ್ಟೋರೆಂಟ್ಗಳಿಗೆ ಮತ್ತು ಇತರ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ತಾತ್ಕಾಲಿಕವಾಗಿ ಗ್ಯಾಸ್ ಪೂರೈಕೆಯನ್ನು ಬಂದ್ ಮಾಡಿ ಅಂತ OMCಗಳು, ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು LPG ಡಿಸ್ಟ್ರಿಬ್ಯೂಟರ್ಗಳಿಗೆ ಸೂಚನೆ ಕೊಟ್ಟಿವೆ. ಈ ಬೆಳವಣಿಗೆಯಿಂದ ಬೆಂಗಳೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಶಾರ್ಟೇಜ್ ಉಂಟಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಕೂಡ ಮಾರ್ಚ್ 10ರಿಂದ ಎಲ್ಲ ಹೋಟೆಲ್ಗಳನ್ನು ಬಂದ್ ಮಾಡ್ತೀವಿ ಅನ್ನೋ ಬೆದರಿಕೆ ಒಡ್ಡಿದ್ದಾರೆ. ಇದ್ದಕ್ಕಿದ್ದಂತೆ ಬಂದ್ ಮಾಡ್ರೆ ನಾವು ಎಲ್ಲಿಂದ ಹೆಂಗೆ ರನ್ ಮಾಡಬೇಕು ಹೋಟೆಲ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೇಮ್ ಟೈಮ್ ಒಂದು ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ಬೆಂಗಳೂರು ಹೋಟೆಲ್ಗಳ ಸಂಘ ಹೊರಡಿಸಿದ್ದಾರೆ ಎನ್ನಲಾಗ್ತಿರೋ ಪತ್ರಿಕಾ ಪ್ರಕಟಣೆ ಕೂಡ ಸಿಕ್ಕಾಪಟ್ಟೆ ಈಗ ಚರ್ಚೆಗೀಡಾಗ್ತಾ ಇದೆ. ಸ್ನೇಹಿತರೆ, ಇಷ್ಟು ಬೇಗ 10 ದಿನಕ್ಕೆ ಯುದ್ಧ ಶುರುವಾಗಿ 10 ಡೇಸ್ಗೇನೆ ಇದು ಹಿಟ್ ಮಾಡ್ತಾ ಇದೆ, ಹೋಟೆಲ್ಗಳನ್ನು ಹಿಟ್ ಮಾಡ್ತಾ ಇದೆ ಮೊದಲ ಹಂತದಲ್ಲಿ ಅಂತ ಹೇಳಿದ್ರೆ. ಹಾಸ್ಪಿಟಲ್ಸ್ಗೆ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬಿಟ್ಟು ಬೇರೆಲ್ಲೂ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಅಂತ ಹೇಳಿದ್ರೆ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಇದು ಪ್ರತಿಯೊಬ್ಬರನ್ನ ಹಿಟ್ ಮಾಡೋಕ್ಕೂ ಕೂಡ. ಏನು ಹೇಳ್ತಾ ಇದೆ ಇರಾನ್ ಹೇಳ್ತಾ ಇದೆ, ಒಂದೆರಡು ತಿಂಗಳು, ವರ್ಷ ಅಲ್ಲ, 10 ವರ್ಷ ಬೇಕಾದರೂ ಫೈಟ್ ಮಾಡಕ್ಕೆ ನಾವು ರೆಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ನಾವು ಹೇಳ್ತೀವಿ ಅದ್ರ ಬಗ್ಗೆ. ಸೊ ಸ್ನೇಹಿತರೆ, ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಇದು. ಪ್ರತಿಯೊಂದು ವಲಯ, ಜನಸಾಮಾನ್ಯರ ಪ್ರತಿಯೊಂದು ಜೀವನ, ಎಲ್ಲ ರೀತಿಯ ಜೀವನದ ಆಯಾಮಗಳಿಗೂ ಕೂಡ ಈ ಯುದ್ಧದ ಬಿಸಿ ಎಲ್ಲ ಕಡೆ ತಟ್ಟುತ್ತೆ, ಇಡೀ ಪ್ರಪಂಚಕ್ಕೆ. ಅದರಲ್ಲೂ ಕೂಡ ಹೊರ್ಮುಜ್ ಜಲಸಂಧಿಯಿಂದಲೇ ಆಯಿಲ್ ಮತ್ತು ಗ್ಯಾಸ್ ಬರಬೇಕು ಭಾರತಕ್ಕೆ, ಚೈನಾಗೆ, ಜಪಾನ್ಗೆ, ಸೌತ್ ಕೊರಿಯಾಗೆ. ಇಲ್ಲೆಲ್ಲ ಬಹಳ ಸಂಕಷ್ಟ ಎದುರಾಗ್ಬೋದು. ಪುಟಿನ್ ಕೊಡ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಅದ್ರ ಬಗ್ಗೆನೂ ಅಪ್ಡೇಟ್ ಇದೆ, ನಿಮಗೆ ಹೇಳ್ತೀವಿ. ಆದರೆ ಇಮ್ಮಿಡಿಯೇಟ್ಲಿ ಇಲ್ಲ, ನಮಗೆ 30-40% ಇಲ್ಲಿಂದ ಬರ್ತಾ ಇತ್ತಲ್ಲ ಸ್ವಾಮಿ, ಆ ಶಾಕನ್ನು ನಾವು ಹೇಗೆ ಇಮಿಡಿಯೇಟ್ಲಿ ರಿಕವರ್ ಮಾಡ್ಕೊಳ್ಳೋದು? ಈಗ ಇಮಿಡಿಯೇಟ್ಲಿ ಅದಕ್ಕೊಂದು ವ್ಯವಸ್ಥೆ, ಆಲ್ಟರ್ನೇಟಿವ್ ಎಲ್ಲಿಂದ ಮಾಡಬೇಕು? ವೆನೆಜುವೆಲಾ, ರಷ್ಯಾ ತಗೊಂಡ್ರು ಕೂಡ ನಮ್ಮ ಥರ ಬೇರೆಯವರು ಹೋಗಲು ಕೇಳ್ತಾರಲ್ವಾ? ಬರೀ ಇಂಡಿಯಾ ಮಾತ್ರ ಕೇಳೋದಿಲ್ವಲ್ಲ ಈಗ ಪುಟಿನ್ ಹತ್ರ, ಬೇರೆಯವರು ಕೇಳ್ತಾರೆ, ಚೈನಾನೂ ಕೇಳುತ್ತೆ. ಪುಟಿನ್ ಕೊಡ್ತೀನಿ ಅಂದರೂ ಕೂಡ ಅಲ್ಲಿಂದ ಇಲ್ಲಿಗೆ ಆಯಿಲ್ ಬರಬೇಕು. ರಷ್ಯಾ ಏನು ಪಕ್ಕದ ಮನೆ ಅಲ್ಲ. ಹೀಗಾಗಿ ಇದು ಏನಿಲ್ಲ ಅಂದರೂ ಶಾರ್ಟ್ ಟರ್ಮ್ನಲ್ಲಂತೂ ವಿಪರೀತ ಸಂಕಟಗಳಿಗೆ ಕಾರಣ ಆಗೋ ಎಲ್ಲ ಆತಂಕ ಮನೆ ಮಾಡಿದೆ. ಅದರ ಮೊದಲ ಆರಂಭಿಕ ಹಂತ ಹೋಟೆಲ್ಗಳಿಗೆ ಮತ್ತು ಇತರ ಕಮರ್ಷಿಯಲ್ ಇಂಡಸ್ಟ್ರೀಸ್ಗೆ ಕೊಡಬೇಡಿ, ಹಾಸ್ಪಿಟಲ್ಗೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಪ್ರಯಾರಿಟೈಸ್ ಮಾಡಿ ಅನ್ನೋ ಈ ಸೂಚನೆ. ದೊಡ್ಡ ಶಾಕ್ ಇದು. ಏನೋ ಪ್ರಪಂಚದ ತೈಲ ಹೆದ್ದಾರಿ ಅಂತ ಕರೆಸ್ಕೊಳ್ಳೋ ಹೊರ್ಮುಜ್ ಜಲಸಂಧಿ ಬಗ್ಗೆ ಇರಾನ್ ದೊಡ್ಡ ಹೇಳಿಕೆ ಕೊಟ್ಟಿದೆ. ಇದು ಸೇಫ್ ಅಲ್ಲ, ಇಲ್ಲಿ ಮೂವ್ ಆಗೋದು ಯಾರು ಬೇಡ ಅಂತ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಅಲಿ ಲಾರಿಜಾನಿ ಹೇಳಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಈ ಭಾಗದಲ್ಲಿ ಯುದ್ಧದ ಬೆಂಕಿಯನ್ನು ಇಟ್ಟಿವೆ. ಈ ವಾರ್ ಮುಗಿಯೋವರೆಗೂ ಈ ಸಮುದ್ರ ಮಾರ್ಗದಲ್ಲಿ ಭದ್ರತೆಯನ್ನು ಕೊಡೋಕೆ ಅಥವಾ ಸೇಫ್ ಆಗಿ ಹಡಗುಗಳು ಮೂವ್ ಆಗೋಕೆ ಸಾಧ್ಯನೇ ಇಲ್ಲ ಅನ್ನೋ ಬೆದರಿಕೆ ಒಡ್ಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ನಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಸೇರಿ ಈ ಇಂಪಾರ್ಟೆಂಟ್ ಶಿಪ್ಪಿಂಗ್ ರೂಟನ್ನು ಮತ್ತೆ ಓಪನ್ ಮಾಡೋಕೆ ಡಿಫೆನ್ಸಿವ್ ಮಿಷನ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಈಗ ಇರಾನ್ ಯುದ್ಧ ಮುಗಿಯೋ ತನಕ ಹಂಗೆಲ್ಲ ಅನ್ಕೋಬೇಡಿ, ಅದು ಹೆಂಗೆ ಹಡಗು ಮೂವ್ ಮಾಡ್ತೀರಿ ಮಾಡಿ ನೋಡೋಣ ಅನ್ನೋ ಥರದಲ್ಲಿ ಧಮಕಿ ಹಾಕಿದೆ. ಈಗ ಏನೋ ಮಿಡಲ್ ಈಸ್ಟ್ನ ಯುದ್ಧದ ಕಾವಿನ ನಡುವೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತೆ ಮಾತನಾಡಿದ್ದಾರೆ. ನಮ್ಮನ್ನು ನಂಬಿರೋ ಪಾರ್ಟ್ನರ್ಸ್ಗೆ ಎನರ್ಜಿ ಸಪ್ಲೈ ಮಾಡೋದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾದ ಕಂಪನಿಗಳು ಈ ಸನ್ನಿವೇಶವನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಪ್ರಮುಖ ಆಯಿಲ್ ಸಪ್ಲೈ ರೂಟ್ ಆಗಿರೋ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ನಡೆಯೋ ಆಯಿಲ್ ಟ್ರಾನ್ಸ್ಪೋರ್ಟ್ ಯಾವಾಗ ಬೇಕಾದರೂ ಸ್ಟಾಪ್ ಆಗ್ಬೋದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಯುರೋಪ್ ರಾಷ್ಟ್ರಗಳೊಂದಿಗೆ ಯಾವುದೇ ಪಾಲಿಟಿಕ್ಸ್ ತರದೆ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡೋಕ್ಕೆ ರಷ್ಯಾ ರೆಡಿ ಇದೆ.
ನೀವಲ್ಲ ಬ್ಯಾನ್ ಮಾಡಿದ್ದು ನಮ್ಮನ್ನು, ಆಯಿಲ್ ಬೇಕಾ ನಾವು ಕೊಡ್ತೀವಿ ತಗೊಳ್ಳಿ ಅಂತ ಆಫರ್ ಕೊಟ್ಟಿದ್ದಾರೆ ಜಗತ್ತಿಗೆ ಪುಟಿನ್. ಸ್ನೇಹಿತರೆ, ಇಂಥ ಅಸ್ಥಿರ ಜಗತ್ತಲ್ಲಿ ನೀವು ಮನಸ್ಸು ಮಾಡಿದ್ರೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಆರೋಗ್ಯ ಮತ್ತು ಆರ್ಥಿಕ ಭದ್ರತೆ ವಿಚಾರದಲ್ಲಿ ಸ್ಥಿರತೆಯನ್ನು ಕೊಡ್ಬೋದು. ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ಏನಾಗುತ್ತೆ, ದುಡಿತಾ ಇರೋ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಗೆ ಲಂಸಮ್ ಆಗಿ ಕೋಟ್ಯಂತರ ರೂಪಾಯಿ ಸಿಗುತ್ತೆ. 400-500 ರೂಪಾಯಿಗೆಲ್ಲ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ ನೀವು 20-30 ಲಕ್ಷಕ್ಕೆ ಮಾಡಿಸಿರ್ತೀರ ಅಂತ ಇಟ್ಕೊಳ್ಳಿ. ಹಾಸ್ಪಿಟಲ್ ಬಿಲ್ ಅಷ್ಟರ ಭಯ ನಿಮಗಿರೋದಿಲ್ಲ. ಏನೇ ಹುಷಾರು ತಪ್ಪಿದ್ರು, ಅಪಘಾತ ಆದರೂ ಅಲ್ಲಿವರೆಗಿನ ಹಾಸ್ಪಿಟಲ್ ಬಿಲ್ನ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡಬೇಕು. ಯಾಕೆಂದ್ರೆ 500-600 ರೂಪಾಯಿಗೆಲ್ಲ ನೀವು ಅದನ್ನು ಶುರು ಮಾಡ್ಕೊಂಡ್ಬಿಡ್ಬೋದು. ಇವಾಗ GST ಬೇರೆ 0 ಆಗಿರೋದ್ರಿಂದ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ಸಿಗ್ತಾ ಇದೆ. ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ. ಲಿಂಕನ್ನು ನಾವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲೇ ಕೊಟ್ಟಿರ್ತೀವಿ. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಈ ಮಿಡಲ್ ಈಸ್ಟ್ ಸಂಘರ್ಷ ಇನ್ನು ಅಪಾಯಕಾರಿ ಹಂತಕ್ಕೆ ಹೋಗೋ ರೀತಿ ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ನೇರವಾಗಿ ಡೂಮ್ಸ್ ಡೇ ನ್ಯೂಕ್ಲಿಯರ್ ಕಮಾಂಡ್ ಪ್ಲೇನ್ಗಳನ್ನು ವೆಸ್ಟ್ ಏಷ್ಯಾ ಕಡೆಗೆ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಹತ್ಯೆ ಮಾಡಿದ ನಂತರ ಇರಾನ್ ಈಗ ಅವರ ಮಗ ಮುಜ್ತಬಾನನ್ನ ಹೊಸ ಲೀಡರ್ ಆಗಿ ಆಯ್ಕೆ ಮಾಡಿದೆಯಲ್ಲ. ಇದರ ನಡುವೆ ಅಮೆರಿಕದ ಡೂಮ್ಸ್ ಡೇ ಪ್ಲೇನ್ಗಳು ಪರ್ಷಿಯನ್ ಗಲ್ಫ್ ಕಡೆಗೆ ಹಾರುತ್ತಿರುವುದು ಕಂಡುಬಂದಿದೆ. ಈ ಬೆಳವಣಿಗೆ ಈಗ 3ನೇ ಮಹಾಯುದ್ಧದ ವರ್ಲ್ಡ್ ವಾರ್ 3ನ ಭೀತಿಯನ್ನು ಹುಟ್ಟುಹಾಕಿದೆ. ಅಂದಹಾಗೆ ಈ ಡೂಮ್ಸ್ ಡೇ ಪ್ಲೇನ್ಗಳ ಸ್ಪೆಷಾಲಿಟಿ ಏನು ಅಂದರೆ, ಭೂಮಿ ಮೇಲಿರೋ ಎಲ್ಲ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನಾಶ ಆದರೂ ಕೂಡ ಆಕಾಶದಿಂದಲೇ ರಿಮೋಟ್ ಮೂಲಕ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಲಾಂಚ್ ಮಾಡೋ ಕೆಪಾಸಿಟಿ ಇವುಗಳಿಗಿದೆ. ಆದರೆ ಇದನ್ನು ಮಿಡಲ್ ಈಸ್ಟ್ ಕಡೆಗೆ ಯಾಕೆ ಕಳಿಸ್ತಾ ಇದ್ದಾರೆ? ಇದು ಅಮೆರಿಕದಲ್ಲಿ ಅಧ್ಯಕ್ಷರಿಗೆ ಬೇಕಾಗಿರೋದಲ್ವಾ? ಮಿಡಲ್ ಈಸ್ಟ್ ಕಡೆಗೆ ಇದನ್ನು ಯಾಕೆ ಕಳಿಸ್ತಾ ಇದ್ದಾರೆ? ಕಮಾಂಡ್ ಕೊಡೋಕ್ಕೆ ಮಿಡಲ್ ಈಸ್ಟಿಗೆ ಹೋಗಿ ಕಮಾಂಡ್ ಕೊಡಬೇಕಂತ ಇಲ್ವಲ್ಲ ಅಮೆರಿಕ ಅಧ್ಯಕ್ಷರು? ನೋಡ್ಬೇಕೇನೋ ಏನು ಪ್ಲಾನ್ ಟ್ರಂಪ್ದಂತ. ಅಂತಹ ಅನಾಹುತಕಾರಿ ಸನ್ನಿವೇಶನಾದರೂ ಬಂತು ಅಂತ ಹೇಳಿದ್ರೆ ಅಲ್ಲಿಂದ ತನ್ನ ಮಿತ್ರರನ್ನ, ಈ ಅರಬ್ ರಾಜರುಗಳನ್ನೆಲ್ಲ ಒಂದಷ್ಟು ಜನರನ್ನ ಸೇಫ್ ಮಾಡಿ ಕರ್ಕೊಂಬರೋಕ್ಕೆ ಏನಾದರೂ ಕೂಡ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಇವುಗಳ ಸ್ನೇಹಿತರೆ ಲಾಂಗ್ ಟೈಮ್ ಆಕಾಶದಲ್ಲೇ ಹಾರ್ತಿರೋ ಸಾಮರ್ಥ್ಯನ ಹೊಂದಿವೆ. ಭೂಮಿಯಲ್ಲೆಲ್ಲ ನಾಶ ಆದರೂ ಕೂಡ ಸುಮಾರು ಹೊತ್ತು ಆಕಾಶದಲ್ಲೇ ಇರೋ ಕೆಪಾಸಿಟಿ ಇವುಗಳಿಗಿದೆ. ಜೊತೆಗೆ ಇಲ್ಲಿಂದಲೇ ಕಮ್ಯುನಿಕೇಷನ್ ಲಿಂಕ್ನ, ಕಮಾಂಡ್ ಆ್ಯಂಡ್ ಕಂಟ್ರೋಲ್ನ ವಿಮಾನಗಳಿಂದಲೇ ನೆರವೇರಿಸೋ, ಆಗಲೇ ಹೇಳಿದಾಗೆ ನ್ಯೂಕ್ಲಿಯರ್ ದಾಳಿಗೆ ಆರ್ಡರ್ನ ಕೊಡೋ ಕೇಪಬಿಲಿಟೀಸ್ ಕೂಡ ಈ ವಿಮಾನಗಳಿಗಿದ್ದಾವೆ. ಮಿಡಲ್ ಈಸ್ಟ್ ಕದನದಲ್ಲಿ ಒಬ್ಬಂಟಿಯಾಗಿರೋ ಇರಾನ್ ಸಿಕ್ಕ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಬಹರೇನ್ ರಾಜಧಾನಿ ಮನ್ನಾಮಾದಲ್ಲಿರೋ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮೇಲೆ ಇರಾನ್ ನೇರ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಒಬ್ಬರು ಮೃತಪಟ್ಟಿದ್ದು ಹಲವರಿಗೆ ಗಾಯಗಳಾಗಿವೆ ಅಂತ ಬಹರೇನ್ನ ಇಂಟೀರಿಯರ್ ಮಿನಿಸ್ಟ್ರಿ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಿರೋ ಓಪನ್ ದಾಳಿ ಅಂತ ಬಹರೇನ್ ಸರ್ಕಾರ ತೀವ್ರ ಕಿಡಿಕಾರಿದೆ. ಇತ್ತ ಕುವೈತ್ ಮೇಲೂ ಇರಾನ್ ಡ್ರೋನ್ ಮತ್ತು ಮಿಸೈಲ್ ಹಾಕಿದೆ. ಆದರೆ ಇವುಗಳನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಕುವೈತ್ ಹೇಳಿದೆ. ಇತ್ತ ಸೌದಿಗೂ ಕೂಡ ಇರಾನ್ ನಿರಂತರವಾಗಿ ಹೊಡಿತಾ ಇದೆ. ಸೌದಿ ಅರೇಬಿಯಾದ ಶೈಬಾ ಆಯಿಲ್ ಫೀಲ್ಡ್ ಮೇಲೆ ಇರಾನ್ ಡ್ರೋನ್ ಹಾರಿಸಿದೆ. ಈ 3 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಸೌದಿಯ ಡಿಫೆನ್ಸ್ ಮಿನಿಸ್ಟ್ರಿ ತಿಳಿಸಿದೆ. ಡೆಸರ್ಟ್ ಏರಿಯಾದಲ್ಲಿರೋ ಈ ಆಯಿಲ್ ಫೀಲ್ಡ್ ಕಡೆಗೆ ನುಗ್ಗಿ ಬರ್ತಾ ಇದ್ದ ಡ್ರೋನ್ಗಳನ್ನು ಅವು ಟಾರ್ಗೆಟ್ ರೀಚ್ ಆಗೋಕ್ಕೂ ಮುನ್ನವೇ ಡಿಟೆಕ್ಟ್ ಮಾಡಿ ಆಕಾಶದಲ್ಲೇ ಸ್ಫೋಟಿಸಲಾಗಿದೆ ಅಂತ ತಿಳಿಸಿದೆ. ಇರಾಕ್ ಮೇಲೂ ಕೂಡ ಇರಾನ್ ದಾಳಿ ಕಂಟಿನ್ಯೂ ಆಗಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಅಮೆರಿಕನ್ ಎಂಬಸಿಗೆ ಸೇರಿದ ಲಾಜಿಸ್ಟಿಕ್ಸ್ ಕ್ಯಾಂಪನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿ ಡ್ರೋನ್ ಹಾರಿಸಿದೆ. ಆದರೆ ಈ ಡ್ರೋನ್ಗಳನ್ನು ಇರಾಕ್ನ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಸೇಮ್ ಟೈಮ್ ಇರಾಕ್ನ ಆಗ್ನೇಯ ಭಾಗದಲ್ಲಿರೋ ಬಸ್ರಾ ಬಾರ್ಡರ್ ಪೋಸ್ಟ್ಗಳು ಸೇರಿ ಅಲ್ ಸಿಬಾ, ಅಲ್ ತನೂಮಾ, ಅಲ್ ಅಬು ಖಾಸೆಂ ಮತ್ತು ಅಲ್ ಶಲಮ್ಜಾ ಏರಿಯಾಗಳ ಮೇಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಈ ಎಲ್ಲಾ ಜಾಗಗಳಲ್ಲೂ ಸ್ಫೋಟ ಆಗಿ ಬೆಂಕಿ ಹತ್ಕೊಂಡಿದೆ. ಆದರೆ ಸದ್ಯ ಸಾವು ನೋವುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಇತ್ತ ಇರಾಕ್ನ ಕುರ್ದಿಸ್ತಾನ್ ರೀಜನ್ನಲ್ಲಿರೋ UAE ಕಾನ್ಸುಲೇಟ್ ಜನರಲ್ ಆಫೀಸ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಸದ್ಯ ಇದು ಇರಾನ್ ದಾಳಿನ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಈ ದಾಳಿಯಿಂದ ಆಫೀಸ್ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗಿದೆಯಾದರೂ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಈ ಬಗ್ಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫಾರಿನ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಇದೊಂದು ಅಪಾಯಕಾರಿ ಬೆಳವಣಿಗೆ. ಡಿಪ್ಲೊಮ್ಯಾಟಿಕ್ ಆಫೀಸ್ಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡೋದು ಇಂಟರ್ನ್ಯಾಷನಲ್ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಅಂತ ತೀವ್ರವಾಗಿ ಖಂಡಿಸಿದೆ. ಇತ್ತ ಇಸ್ರೇಲ್ ಮೇಲೂ ಇರಾನ್ ದಾಳಿ ಮಾಡಿದೆ, ಮಿಸೈಲ್ ಹಾರಿಸಿದೆ. ಪರಿಣಾಮ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಸೆಂಟ್ರಲ್ ಇಸ್ರೇಲ್ನ ಮುಖ್ಯ ಏರ್ಪೋರ್ಟ್ ಬಳಿ ಇರೋ ಕನ್ಸ್ಟ್ರಕ್ಷನ್ ಸೈಟ್ ಮೇಲೆ ಮಿಸೈಲ್ನ ಇಂಟರ್ಸೆಪ್ಟ್ ಮಾಡಿದಾಗ ಅದು ಒಡೆದು ಬ್ಲಾಸ್ಟ್ ಆದಾಗ ಅದರ ಚೂರುಗಳು ಬಂದು ಬಿದ್ದು ಕೆಳಗೆ ಈ ಘಟನೆಯಾಗಿದೆ. ಇನ್ನು ಇಸ್ರೇಲ್ ಇರಾನ್ನಲ್ಲಿ ಭೀಕರ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ರಾಜಧಾನಿ ಟೆಹರಾನ್ನ ಪೂರ್ವ ಭಾಗದಲ್ಲಿರೋ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳ ಮೇಲೆ ಭೀಕರ ದಾಳಿಯಾಗಿದ್ದು ಕನಿಷ್ಠ 40 ಜನರ ಪ್ರಾಣ ಹೋಗಿದೆ. ರಾಜಧಾನಿಯಲ್ಲಿ ಪ್ರತಿ 1-2 ಗಂಟೆಗೊಮ್ಮೆ ಸ್ಫೋಟದ ಶಬ್ದ ಕೇಳ್ತಾನೆ ಇದೆ ಅಂತ ಹೇಳಿ
ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ತೆಹರಾನ್ ಮಾತ್ರವಲ್ಲದೆ ಇಸ್ಫಹಾನ್ ಸೇರಿ ಪ್ರಮುಖ ನಗರಗಳ ಮೇಲೂ ದಾಳಿ ಮಾಡಲಾಗಿದೆ. ನ್ಯೂಕ್ಲಿಯರ್ ಫೆಸಿಲಿಟಿಗಳ ಹತ್ತಿರವೇ ದಾಳಿಗಳಾಗಿವೆ. ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋ ಒಂದು ಪುರಾತನ ಅರಮನೆ ಮೇಲೂ ಕೂಡ ಸ್ಫೋಟಕ ಹಾಕಲಾಗಿದೆ. ಆ ಬಿಲ್ಡಿಂಗು ಭಾರಿ ಡ್ಯಾಮೇಜ್ ಆಗಿದೆ. ಅತ್ತ ಇರಾನ್ನ ಖಾಮಿನೈ ಸೇನೆ IRGCಯ ಡ್ರೋನ್ ಹೆಡ್ ಕ್ವಾರ್ಟರ್ಸ್ ಮೇಲೂ ಕೂಡ ಭಾರಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಘೋಷಿಸಿದೆ. ಈ ಹಿಂದೆ ನಮ್ಮ ಮೇಲೆ ದಾಳಿ ಮಾಡೋಕೆ ಇದೇ ಹೆಡ್ ಕ್ವಾರ್ಟರ್ಸ್ನಿಂದ ಡ್ರೋನ್ಗಳನ್ನು ಹಾರಿಸಲಾಗಿತ್ತು. ಜೊತೆಗೆ ಮುಂದಿನ ದಾಳಿಗೆ ರೆಡಿಯಾಗಿದ್ದ ಹಲವು ಡ್ರೋನ್ಗಳನ್ನು ಇಲ್ಲೇ ಸ್ಟೋರ್ ಮಾಡಲಾಗಿತ್ತು ಅಂತ ತಿಳಿಸಿದೆ. ಈ ಮೇನ್ ಹೆಡ್ ಕ್ವಾರ್ಟರ್ಸ್ ಮಾತ್ರವಲ್ಲದೆ ಇರಾನ್ನಲ್ಲಿದ್ದ ಹಲವು ಡ್ರೋನ್ ಸ್ಟೋರೇಜ್ ಸೈಟ್ಗಳು ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಅಲ್ಲಿನ ಸರ್ಕಾರಕ್ಕೆ ಸೇರಿದ್ದ 10 ನೆಲೆಗಳನ್ನು ಟಾರ್ಗೆಟ್ ಮಾಡಿ ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. ಇತ್ತ ಇರಾನ್ನ ಲೋರೆಸ್ತಾನ್ ಪ್ರಾಂತ್ಯದ ಮೇಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಈ ಭೀಕರ ದಾಳಿಯಲ್ಲಿ 3 ಮುಗ್ಧ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಮತ್ತೊಂದು ಕಡೆ ಲೆಬನಾನ್ನಲ್ಲೂ ಕೂಡ ಎಂಗೇಜ್ ಆಗಿರೋ ಇಸ್ರೇಲ್ ಅಲ್ಲಿಗೆ ಭೂಸೇನೆ ವಾಯುಸೇನೆ ನುಗ್ಗಿಸಿ ದಾಳಿಗಳನ್ನು ಕಂಟಿನ್ಯೂ ಮಾಡಿದೆ. ದಕ್ಷಿಣ ಲೆಬನಾನ್ನ ಅಲ್ ನಮಿರಿಯಾ ಟೌನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಲೆಬನಾನ್ನ ಹೆಲ್ತ್ ಮಿನಿಸ್ಟ್ರಿ ಹೇಳಿದೆ. ಇದೇ ಟೈಮ್ನಲ್ಲಿ ಸೌತ್ ಲೆಬನಾನ್ನ ಬಿಂತ್ ಜಬೈಲ್ ಡಿಸ್ಟ್ರಿಕ್ಟ್ನಲ್ಲಿ ಅಲ್ಲಿರುವಂತಹ ಹದತಾ ಟೌನ್ ಮೇಲೂ ಕೂಡ ಇಸ್ರೇಲ್ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಹಾಗೆ ದಕ್ಷಿಣ ಲೆಬನಾನ್ನ ಅಲ್ ಅನ್ಸಾರಿಯಾ ಹಳ್ಳಿಯ ಜನರಿಗೆ ತಕ್ಷಣ ಜಾಗ ಖಾಲಿ ಮಾಡುವಂತೆ ಇಸ್ರೇಲ್ ಮಿಲಿಟರಿ ವಾರ್ನಿಂಗ್ ಕೊಟ್ಟಿದೆ. ಆ ಏರಿಯಾದಲ್ಲಿ ಹಿಜ್ಬುಲ್ಲಾ ಆಕ್ಟಿವಿಟೀಸ್ ನಡೀತಿರೋದ್ರಿಂದ ಅವ್ರನ್ನೇ ಟಾರ್ಗೆಟ್ ಮಾಡಿ ಭೀಕರ ದಾಳಿ ಮಾಡೋದಾಗಿ ಇಸ್ರೇಲ್ ಘೋಷಿಸಿದೆ. ಹೀಗಾಗಿ ಜನ ಸೇಫ್ಟಿ ಬೇಕು ಅಂದರೆ ಮನೆ ಬಿಟ್ಟು ಕೂಡಲೇ ಓಡ್ ಹೋಗಿ ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಕೊಟ್ಟಿದೆ. ಇತ್ತ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾದ ನಜರ್ ಯೂನಿಟ್ ಕಮಾಂಡರ್ ಅನ್ನ ಇಸ್ರೇಲ್ ಸೇನೆ ಹೊಡೆದು ಹಾಕಿದೆ. ಭೀಕರ ಏರ್ ಸ್ಟ್ರೈಕ್ನಲ್ಲಿ ಈ ನಜರ್ ಯೂನಿಟ್ ಕಮಾಂಡರ್ ಅಬು ಹುಸೇನ್ ರಾಗೆಬ್ನನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಲೆಬನಾನ್ನ ಲಿಟಾನಿ ನದಿಯ ದಕ್ಷಿಣ ಭಾಗದಲ್ಲಿ ಆಪರೇಟ್ ಮಾಡ್ತಾ ಇದ್ದ ನಜರ್ ಯೂನಿಟ್ 2023 ಅಕ್ಟೋಬರ್ನಲ್ಲಿ ಹಮಸ್ ದಾಳಿ ಮಾಡಿದಾಗಿನಿಂದಲೂ ಕೂಡ ಇಸ್ರೇಲ್ ಮೇಲೆ ಕಂಟಿನ್ಯೂಸ್ಲಿ ದಾಳಿ ಮಾಡ್ತಾನೆ ಬಂದಿತ್ತು. ಹೀಗಾಗಿ ಮುಗಿಸಿದ್ದೀವಿ ಅಂತ ಹೇಳಿದೆ. ಏನೋ ಲೆಬನಾನ್ನ ಮೇಲೆ ಇಸ್ರೇಲ್ ನಿರಂತರವಾಗಿ ಮಾಡ್ತಿರೋ ದಾಳಿಯಿಂದಾಗಿ ಮೃತಪಟ್ಟವರ ಸಂಖ್ಯೆ ಈಗ 486ಕ್ಕೆ ಏರಿಕೆಯಾಗಿದೆ. ಮಾರ್ಚ್ 2ನೇ ತಾರೀಕಿನಿಂದ ಶುರುವಾದ ಈ ಇಸ್ರೇಲಿ ದಾಳಿಗಳಲ್ಲಿ ಈವರೆಗೆ 486 ಜನ ಮೃತಪಟ್ಟಿದ್ದಾರೆ. 1313 ಜನ ಗಾಯಗೊಂಡಿದ್ದಾರೆ ಬರೀ ಲೆಬನಾನ್ನಲ್ಲಿ. ಏನೋ ಇಸ್ರೇಲ್ ದಾಳಿಗೆ ಹಿಜ್ಬುಲ್ಲಾ ಕೂಡ ಪ್ರತಿಕಾರ ಹೇಳ್ತಾ ಇದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ರಾಕೆಟ್ ಅಟ್ಯಾಕ್ ಮಾಡಿದೆ. ಇದೆಲ್ಲ ಶುರುವಾಗಿದ್ದು ಖಾಮೆನೈನ ಹತ್ಯೆ ಮಾಡಿದ ತಕ್ಷಣ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ನ ಬಿಡಲ್ಲ ಅಂತ ನಿಂತ್ಕೊಂಡ್ರು. ಆವಾಗಿಂದ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಹೊಡೆದಾಟ ಶುರುವಾಗಿರೋದು. ಇಸ್ರೇಲ್ ನಿರಂತರವಾಗಿ ಹಿಜ್ಬುಲ್ಲಾ ಮೇಲೆ ಭಯಾನಕ ದಾಳಿ ಮಾಡ್ತಿದೆ. ಹಿಜ್ಬುಲ್ಲಾಗಳು ಕೂಡ ಬಿಡ್ತಾ ಇಲ್ಲ, ಪ್ರತಿಕಾರ ಹೇಳ್ತಾ ಇದ್ದಾರೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ರಾಕೆಟ್ ಅಟ್ಯಾಕ್ ಮಾಡಿದ್ದಾರೆ. ಲೆಬನಾನ್ ಬಾರ್ಡರ್ ಬಳಿ ಇರೋ ಹೌಲಾ ಟೌನ್ ಹತ್ತಿರ ಇಸ್ರೇಲ್ ಮಿಲಿಟರಿಯನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಅಂತ ಹಿಜ್ಬುಲ್ಲಾ ಹೇಳಿದೆ. ಲೆಬನಾನ್ನ 16 ನಗರಗಳು ಹಾಗೂ ರಾಜಧಾನಿ ಬೀರೂತ್ನ ದಕ್ಷಿಣ ಭಾಗಗಳ ಮೇಲೆ ಇಸ್ರೇಲ್ ಮಾಡಿರೋ ಕ್ರಿಮಿನಲ್ ದಾಳಿಗೆ ಸೇಡು ತೀರಿಸಿಕೊಳ್ಳೋಕೆ ಈ ಕೌಂಟರ್ ಅಟ್ಯಾಕ್ ಮಾಡಿದೀವಿ ಅಂತ ಹಿಜ್ಬುಲ್ಲಾ ಹೇಳ್ಕೊಂಡಿದೆ. ಅಲ್ಲದೆ ಇಸ್ರೇಲ್ನ ಎಲಾಹ್ ವ್ಯಾಲಿಯಲ್ಲಿರೋ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸ್ಟೇಷನ್ ಮೇಲೆ ಭಾರೀ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾ ಹೇಳಿದೆ. ಇಸ್ರೇಲ್ ಆರ್ಮಿಗೆ ಸೇರಿರೋ ಈ ಸ್ಟೇಷನ್ ಲೆಬನಾನ್ ಬಾರ್ಡರ್ನಿಂದ ಬರೋಬ್ಬರಿ 160 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ ಮಾಡಲಾಗಿರೋ ಈ ಜಾಗದ ಮೇಲೆ ಅತ್ಯಾಧುನಿಕ ಮಿಸೈಲ್ಗಳನ್ನು ಬಳಸಿ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾ ಕ್ಲೇಮ್ ಮಾಡಿದೆ. ಏನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಬಹುತೇಕ ಮುಗಿಯೋ ಹಂತಕ್ಕೆ ಬಂದಿದೆ, ನಾವು ಆಲ್ರೆಡಿ ಗೆದ್ದಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ಸ್ವಲ್ಪ ಸಮಾಧಾನದ ವಿಚಾರ. ಟ್ರಂಪ್ ಆಲ್ರೆಡಿ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಅವ್ರ ಇದರಿಂದ ಹೊರಗೆ ಬರೋಕ್ಕೇನಾದರೂ ದಾರಿ ಹುಡುಕ್ತಿದ್ದಾರಾ ಅಂತ ಆ ರೀತಿ ಅನಿಸುತ್ತೆ. ಇರಾನ್ನ ಏರ್ಫೋರ್ಸ್, ನೇವಿ ಕಮ್ಯುನಿಕೇಷನ್ ಮತ್ತು ಡ್ರೋನ್ ಫ್ಯಾಕ್ಟರಿಗಳನ್ನು ಸಂಪೂರ್ಣ ಧ್ವಂಸ ಮಾಡಿದ್ದೀವಿ, ಮಿಲಿಟರಿ ಅಂತ ಹೇಳ್ಕೊಳ್ಳೋಕೆ ಅವ್ರ ಹತ್ರ ಏನೂ ಉಳಿದಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಮಿಸೈಲ್ ಹಾರಿಸ್ತಿರೋದು ಯಾರು ಅಂತ ಗೊತ್ತಿಲ್ಲ ಊರು ತುಂಬ. ಅಲ್ಲದೆ ಇರಾನ್ ಜೊತೆಗಿನ ನ್ಯೂಕ್ಲಿಯರ್ ಮಾತುಕತೆ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ನಾವು ಕಳೆದ ವರ್ಷ ದಾಳಿ ಮಾಡಿದ್ರು ಕೂಡ ಅವರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಮಾಡ್ಕೊಳ್ಳೋದನ್ನು ಕಂಟಿನ್ಯೂ ಮಾಡಿದ್ರು, ಮಾತುಕತೆ ಮಾಡಲಿಲ್ಲ ನಮ್ಮ ಹತ್ರ ಸರಿಯಾಗಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಮುಜ್ತಬಾ ಖಾಮೆನಿ ಆಯ್ಕೆ ಆಗಿರೋದ್ರ ಬಗ್ಗೆ ಮಾತನಾಡಿ, ಅವರಿಗೆ ಹೇಳೋಕೆ ನನ್ನ ಬಳಿ ಯಾವುದೇ ಮೆಸೇಜ್ ಇಲ್ಲ, ಅವ್ರ ದೇಶಕ್ಕೆ ಬೇರೊಬ್ಬ ನಾಯಕನನ್ನೇ ನಾನು ಯೋಚನೆ ಮಾಡಿದ್ದೀನಿ, ನನ್ನ ಮನಸ್ಸಲ್ಲಿ ಬೇರೆ ಆಯ್ಕೆ ಇದೆ, ಈತ ನನಗೆ ಇಷ್ಟ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿ ಬಗ್ಗೆ ಮಾತನಾಡಿ, ಅಲ್ಲೀಗ ಕಮರ್ಷಿಯಲ್ ಶಿಪ್ಪಿಂಗ್ ಬಹುತೇಕ ನಿಂತು ಹೋಗಿದೆ, ಇರಾನ್ ಏನಾದರೂ ಅಲ್ಲಿ ಅಡ್ಡಿಪಡಿಸಿದರೆ ಆ ಜಾಗವನ್ನೇ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ತಗೊಳ್ಳಿ ಬೇಗ ನಿಮ್ಮ ಕೈಲಾದರೆ, ಇನ್ನೂ ಏನು ಮಾತಾಡ್ತಿದ್ದೀರಾ ಬರೀ, ಜಗತ್ತಿಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಸಪ್ಲೈ ಕಟ್ ಆಗಿದೆ, ಹೋಗಿ ತಗೊಳಕ್ಕೆ ಟ್ರೈ ಮಾಡಿ, ನೋಡೋಣ ಅಲ್ಲಿ ಏನಾಗುತ್ತೆ ನಿಮ್ಮದು ಮತ್ತು IRGC ನಡುವೆ ಅಂತ ಹೇಳಿ ಯುದ್ಧ ಮಾಡಿಕೊಂಡು ಜಗತ್ತಿಗೆಲ್ಲ ಈಗ ಅಲ್ಲಿ ಆಯಿಲ್ ಗ್ಯಾಸ್ ಸಪ್ಲೈ ಪ್ರಾಬ್ಲಮ್ ಆಗಿದೆ. ಈಗ ಬರೀ ಮಾತಾಡ್ತಿದ್ದಾರೆ ಟ್ರಂಪ್ ಈ ವಿಚಾರದಲ್ಲಿ. ಯಾರು ಅಲ್ಲಿ ಹೋಗ್ತಾ ಇಲ್ಲ, ಹಡಗುಗಳು ಮೂವ್ ಆಗ್ತಿಲ್ಲ, ನೇವಿ ಎಸ್ಕಾರ್ಟ್ ಕೊಡುತ್ತೆ ಬನ್ನಿ ಅಂತ ಹೇಳಿದ್ರು ಯಾರೂ ಹೋಗ್ತಾ ಇಲ್ಲ. ಯಾಕಂದರೆ ರಿಸ್ಕ್, ಹಡಗು ಮುಳುಗಿ ಹೋದರೆ ₹1,000 ಕೋಟಿ ಗಾನ್, ಒಂದು ಮಿಸೈಲ್ ಬಂದು ಬಿದ್ದರೆ ಸಾಕು ಅಲ್ಲಿ.
ಹಾಗಾಗಿ ಇಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಟ್ರಂಪ್ ಹೇಳೋದು ನೋಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜಿಂದ ಆಯಿಲ್ ಮತ್ತು ಗ್ಯಾಸ್ ಸಪ್ಲೈ ತಡೆಯೋಕ್ಕೆ ಏನೇ ಮಾಡಿದ್ರು ಇರಾನ್, ನಾವು ಇವಾಗ ಎಷ್ಟು ಹೊಡಿತಿದ್ವೋ 20 ಪಟ್ಟು ಜಾಸ್ತಿ ಶಕ್ತಿಯೊಂದಿಗೆ ಹೊಡಿತೀವಿ, ಅವ್ರ ಮೇಲೆ ಬೆಂಕಿ ನರಕದ ಮಳೆ ಸುರಿಸ್ತೀವಿ, ಅಪಾರ ಪ್ರಮಾಣದ ಸಾವು ನೋವು ಇರಾನ್ನಲ್ಲಿ ಆಗುತ್ತೆ, ಹುಷಾರನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ವಾರ್ನಿಂಗ್ ಕೊಟ್ಟು ಮತ್ತಿನ್ನು ಹೇಳಿದಾರೆ ಗೊತ್ತಾ ಟ್ರಂಪ್, ಈ ವಾರ್ನಿಂಗ್ ಇದೆಯಲ್ಲ ಇರಾನ್ಗೆ ಅವ್ರು ಕೊಡ್ತಿರೋ ವಾರ್ನಿಂಗ್, ಅದು ನಮ್ಮಿಂದ ಒಂದು ಗಿಫ್ಟ್ ಅಂತ ಹೇಳಿದ್ದಾರೆ. ಯಾರಿಗೆ? ಚೈನಾಗೆ ಮತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿರೋ ಇತರ ರಾಷ್ಟ್ರಗಳಿಗೆ ಅಂತ ಹೇಳಿದ್ದಾರೆ. ಭಾರತ ಅಂತ ಹೇಳಿಲ್ಲ, ಚೈನಾಗೆ ಗಿಫ್ಟ್ ಅಂತೆ ಇದು. ಇರಾನಿಗೆ ಅವ್ರು ಕೊಡ್ತಿರೋ ವಾರ್ನಿಂಗ್ ಇದೆಯಲ್ಲ, ನೀವು ಓಪನ್ ಇಡಬೇಕ್ರಿ, ಇಲ್ಲಾಂದರೆ ನಿಮಗೆ ನರಕದ ಮಳೆ ತೋರಿಸ್ತೀವಿ, ಬೆಂಕಿ ಮಳೆ ತೋರಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರಲ್ಲ, ಅದು ಗಿಫ್ಟ್ ಅಂತೆ ಚೈನಾಗೆ. ಜೊತೆಗೆ ಚೈನಾ ಮತ್ತು ಇತರ ರಾಷ್ಟ್ರಗಳು ಯಾರು ಡಿಪೆಂಡ್ ಆಗಿದ್ದಾರೆ ಅವರಿಗೆ ಇದು ಗಿಫ್ಟ್ ಅಂತೆ. ಅವ್ರು ಇದನ್ನು ಅಪ್ರಿಷಿಯೇಟ್ ಮಾಡಬೇಕಂತೆ ಟ್ರಂಪ್ ಈ ರೀತಿ ವಾರ್ನಿಂಗ್ ಕೊಟ್ಟಿರೋದನ್ನು. ಇದು ಟ್ರಂಪ್ ನಡವಳಿಕೆ. ಇನ್ನೊಂದು ಕಡೆ ಇರಾನ್ನ ನ್ಯೂಕ್ಲಿಯರ್ ಮಟೀರಿಯಲ್ ವಶಪಡಿಸ್ಕೊಳ್ಳೋಕೆ ಅಮೆರಿಕದ ಸೇನೆಯನ್ನು ಕಳಿಸ್ತೀರಾ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಆ ತರಹದ ಯಾವುದೇ ನಿರ್ಧಾರ ಮಾಡಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಟ್ರಂಪ್ ಈ ರೀತಿ ಹೇಳ್ತಿರೋದ್ರಿಂದ ನಾವು ಆಲ್ರೆಡಿ ಗೆದ್ದಾಗ್ಬಿಟ್ಟಿದೆ, ಯುದ್ಧ ಬೇಗ ಮುಗಿಯುತ್ತೆ ಅಂತ ಹೇಳ್ತಿರೋದ್ರಿಂದ ಸೇಮ್ ಟೈಮ್ ಅವರು ನಾವು ಫುಲ್ ಗೆದ್ದಿಲ್ಲ ಅಂತಲೂ ಹೇಳ್ತಿದ್ದಾರೆ, ಬಟ್ ನಾವು ಗೆದ್ದಾಗಿದೆ ಅಂತಲೂ ಹೇಳ್ತಿದ್ದಾರೆ. ವಿಚಿತ್ರವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ಯುದ್ಧ ಬೇಗ ಎಂಡ್ ಆಗುತ್ತೆ ಅಂತ ಕೂಡ ಹೇಳ್ತಿರೋದ್ರಿಂದ ಆಯಿಲ್ ಪ್ರೈಸಸ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಅಂದರೆ $120 ಹತ್ತಿರ $119 ರೀಚ್ ಆಗಿತ್ತಲ್ಲ ಕ್ರೂಡ್ ಆಯಿಲ್, ಈಗ ಒಂದು 5-6% ಡೌನ್ ಆಗಿದೆ ಅರ್ಲಿ ಟ್ರೇಡಿಂಗ್ನಲ್ಲಿ. ಸೊ ಮುಂದಿನ ಕೆಲ ಗಂಟೆಗಳಲ್ಲಿ ಅಂದರೆ 10-11ನೇ ತಾರೀಕೆಲ್ಲ ಇದು $75-80 $110 ತನಕದ ವೈಡ್ ರೇಂಜ್ನಲ್ಲಿ ಟ್ರೇಡ್ ಆಗಬಹುದು ಅಂತ ಹೇಳಲಾಗ್ತಿದೆ. ಬಟ್ ಸ್ಟಿಲ್ $119 ಪೀಕ್ ಕಂಪೇರ್ ಮಾಡಿದ್ರೆ 5-6% ಡೌನ್ ಅಷ್ಟೇ, ಹಾಗಂತ ತುಂಬ ಡೌನ್ ಏನಲ್ಲ. ಬಟ್ ನೋಡಬೇಕು ಟ್ರಂಪ್ ಅವರ ಹೇಳಿಕೆ ನಿಜವಾಗ್ಲೂ ಎಷ್ಟು ರಿಲಯಬಲ್ ಅಂತ ಹೇಳಿ. ಪ್ರೆಟಿ ಸೂನ್, ಬೇಗ ವೆರಿ ಕ್ವಿಕ್ಲಿ ಎಂಡ್ ಆಗುತ್ತೆ ಅಂದರೆ ಯಾವಾಗ ಎಂಡ್ ಆಗುತ್ತೆ ಹೇಗೆ ಅನ್ನೋದು ಕೂಡ ಕ್ಲಾರಿಟಿ ಬೇಕು, ಆವಾಗ ಪ್ರಾಪರ್ ಆಗಿ ಈ ಸಿಚುವೇಶನ್ ಇಂಪ್ರೂವ್ ಆಗ್ಬೋದು. ಇನ್ನು ಟ್ರಂಪ್ ಯುದ್ಧ ಬಹುತೇಕ ಮುಗಿಯೋ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ರೆಸ್ಪಾಂಡ್ ಮಾಡಿದೆ. ಅದಕ್ಕೆ ಈ ಯುದ್ಧ ಯಾವಾಗ ಮತ್ತು ಹೇಗೆ ಮುಗಿಸ್ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ, ಶುರು ನೀವು ಮಾಡಿದ್ದೀರಾ ಅಂತ IRGC ಧಮಕಿ ಹಾಕಿದೆ. ಅಮೆರಿಕನ್ ಫೋರ್ಸಸ್ ಈ ಯುದ್ಧವನ್ನು ಎಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಮಿಡಲ್ ಈಸ್ಟ್ನ ರೀಜನ್ ಭವಿಷ್ಯ ಮತ್ತು ಮುಂದಿನ ಲೆಕ್ಕಾಚಾರಗಳು ಈಗ ನಮ್ಮ ಸೇನೆಯ ಕೈಯಲ್ಲಿದೆ ಅಂತ IRGC ಗುಟುರು ಹಾಕಿದೆ. ಇನ್ನು ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಫೋನ್ನಲ್ಲಿ ಮಾತಾಡಿದ್ದಾರೆ. ಇರಾನ್ ಯುದ್ಧ ಮತ್ತು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೂಡ ಇಬ್ಬರು ಡೀಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಇರಾನ್ ಜೊತೆಗಿನ ಯುದ್ಧವನ್ನು ಆದಷ್ಟು ಬೇಗ ಡಿಪ್ಲೊಮ್ಯಾಟಿಕಲಿ ಮಾತುಕತೆ ಮೂಲಕ ಪರಿಹರಿಸ್ಕೊಳ್ಳಿ ಅಂತ ಟ್ರಂಪ್ ಕಿವಿಗೆ ಪುಟಿನ್ ಹೇಳಿದಾರಂತೆ. ಯುದ್ಧ ಮಾಡಿಬಿಡಿ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತೇಳಿ ಯಾರು? ಪುಟಿನ್ ಟ್ರಂಪ್ಗೆ ಬುದ್ಧಿ ಹೇಳಿದಾರಂತೆ. ಜೊತೆಗೆ ಗಲ್ಫ್ ರಾಷ್ಟ್ರಗಳ ನಾಯಕರು ಹಾಗೂ ಇರಾನ್ ಅಧ್ಯಕ್ಷರೊಂದಿಗೆ ತಾವು ಮಾಡಿರೋ ಮಾತುಕತೆ ಡೀಟೇಲ್ಸನ್ನು ಪುಟಿನ್ ಇದೇ ವೇಳೆ ಟ್ರಂಪ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಅವರ ಅಡ್ವೈಸರ್ ಯೂರಿ ಉಷಕೋವ್ ಹೇಳಿದ್ದಾರೆ. ಇದೇ ವೇಳೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಅಂದರೆ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಬಲ್ಲ ವೆನೆಜುವೆಲಾದ ಪರಿಸ್ಥಿತಿ ಏನು ಅದರ ಬಗ್ಗೆ ಕೂಡ ಇವರು ಚರ್ಚೆ ಮಾಡಿದಾರಂತೆ. ಇನ್ನು ಇರಾನ್ ಆನ್ಗೋಯಿಂಗ್ ವಾರ್ ಬಗ್ಗೆ ಇನ್ನೊಂದು ದೊಡ್ಡ ಹೇಳಿಕೆ ಕೊಟ್ಟಿದೆ. 1-2 10 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಇರಾನ್ನ ನೂತನ ಸುಪ್ರೀಂ ಲೀಡರ್ ಫಾರಿನ್ ಪಾಲಿಸಿ ಅಡ್ವೈಸರ್ ಕಮಲ್ ಕರ್ಜಾಯಿ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಜಗಳ ಈಗ ಕೈಮೀರಿ ಹೋಗಿದೆ. ನಮಗೆ ಅಮೆರಿಕದೊಂದಿಗೆ ಮಾತುಕತೆ ನಡೆಸೋ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಡಿಪ್ಲೊಮಸಿಗೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಹಿಂದೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ, ನಮಗೆ ಮೋಸ ಮಾಡಿದ್ದಾರೆ, ಅದಕ್ಕೆ ಅವರೊಂದಿಗೆ ಸಂಧಾನ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಕರ್ಜಾಯಿ ಹೇಳಿದ್ದಾರೆ. ಏನೋ ಇರಾನ್ನಲ್ಲಿ ಯುದ್ಧದ ಟೆನ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಇರಾನ್ನಲ್ಲಿರೋ ಭಾರತದ ರಾಯಭಾರ ಕಚೇರಿ ಇಂಪಾರ್ಟೆಂಟ್ ಅಡ್ವೈಸರಿ ರಿಲೀಸ್ ಮಾಡಿದೆ. ಎಂಬಸಿಯ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ಇರಾನ್ನ ಲ್ಯಾಂಡ್ ಬಾರ್ಡರ್ ಹತ್ತಿರ ಹೋಗಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಸೂಚನೆ ಕೊಟ್ಟಿದೆ. ಒಂದು ವೇಳೆ ನೀವೇನಾದರೂ ಇರಾನ್ ಬಾರ್ಡರ್ ದಾಟಿ ಬೇರೆ ರಾಷ್ಟ್ರದ ಒಳಗೆ ಎಂಟ್ರಿ ಆಗೋಕೆ ಆಗದೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಆಮೇಲೆ ನಿಮಗೆ ಯಾವುದೇ ಹೆಲ್ಪ್ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಆಗದೇ ಇರಬಹುದು ಅಂತ ಎಂಬಸಿ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಜೊತೆಗೆ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಶೇರ್ ಮಾಡಿದೆ. ಏನೋ ಜೋರ್ಡನ್ನಲ್ಲಿರೋ ಅಮೆರಿಕದ ಮಿಲಿಟರಿ ಬೇಸ್ಗಳಿಗೆ ರಕ್ಷಣೆ ಕೊಡೋಕೆ ಯುಕ್ರೇನ್ ತನ್ನ ಡ್ರೋನ್ ಎಕ್ಸ್ಪರ್ಟ್ಗಳನ್ನು ಕಳಿಸ್ಕೊಡ್ತಾ ಇದೆ. ಅವ್ರು ಹೇಳಿದ್ರಲ್ಲ, ಈ ಶಾಹಿದ್ ಡ್ರೋನ್ ಇರಾನ್ದು, ಅದನ್ನೇ ರಷ್ಯಾ ತಗೊಂಡು ನಮ್ಮ ಮೇಲೆ ಬಳಸ್ತಾ ಇತ್ತು, ಅದನ್ನು ಜಾಮ್ ಮಾಡಿ ಬಿಡಿಸೋದು ಹೆಂಗೆ ಅಂತ ನಾವು ಕಲ್ತಿದ್ದೀವಿ. ನೀವು ದುಬಾರಿ ಮಿಸೈಲ್ ಹಾರಿಸ್ತಿದ್ದೀರಾ ಪುಡಿ ಡ್ರೋನ್ಗಳನ್ನು ಹೊಡೆಯೋಕ್ಕೆ, ದುಡ್ಡು ವೇಸ್ಟು, ನಮ್ಮ ಹೆಲ್ಪ್ ತಗೊಳ್ಳಿ, ಅದ್ರ ಬದಲಿಗೆ ನಮಗೆ ದುಡ್ಡು ಮತ್ತು ಶಸ್ತ್ರಾಸ್ತ್ರ ಕೊಡಿ, ಮಾಡರ್ನ್ ಶಸ್ತ್ರಾಸ್ತ್ರ ಅನ್ನೋ ಆಫರ್ ಇಟ್ಟಿದ್ರು. ಈಗ ಟೀಮ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಈಗ ಅಲ್ಲಿ ಜೋರ್ಡನ್ನಲ್ಲೊಂದು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮೇ ಡಮ್ ಬಂದಿತ್ತು. ಇರಾನ್ ಹೊಡೆದ ಏಟಿಗೆ ಅಮೆರಿಕದ್ದು, ಕಾಸ್ಟ್ಲಿ ಅದು, 3-4 ಸಾವಿರ ಕೋಟಿ ರೂಪಾಯಿ ಒಂದು ರೆಡಾರ್, ಅದು ಹೋಗಿತ್ತು. ಸೊ ಈಗ ಅಲ್ಲಿಗೆ ರಕ್ಷಣೆ ಕೊಡೋಕ್ಕೆ ಕಳಿಸ್ಕೊಟ್ಟಿದೆ. ಹಾಗಂತ ಜೋರ್ಡನಿಗೆ ರಕ್ಷಣೆ ಕೊಡೋಕ್ಕೆ ಅಂತ ಅನ್ಕೋಬೇಡಿ. ಇಸ್ರೇಲಿಗೆ ಹೊಡಿಬೇಕಂದ್ರೆ ಜೋರ್ಡನ್ ದಾಟ್ಕೊಂಡೇ ಹೋಗಿ ಹೊಡಿಬೇಕು ಇರಾನ್. ಅದಕ್ಕೆ ಜೋರ್ಡನ್ನಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟಿರೋದು ಅಮೆರಿಕ, ಇಸ್ರೇಲ್ನ ಕಾಪಾಡಬೇಕು ಒಟ್ಟಿನಲ್ಲಿ ಅಂಥೇಳಿ. ಹಾಗಾಗಿ ಈಗ ಅಲ್ಲಿಗೆ ಫಸ್ಟ್ ಟೀಮ್ ಎಲ್ಲ ಕಡೆ ಬಿಟ್ಟು
ಅರಬ್ ರಾಷ್ಟ್ರಗಳದಲ್ಲಿ ಆಮೇಲೆ ನೋಡ್ಕೊಳ್ಳೋಣ, ಇಸ್ರೇಲ್ ಪ್ರೊಟೆಕ್ಟ್ ಮಾಡಬೇಕಲ್ವಾ, ಅದಕ್ಕೆ ಫಸ್ಟ್ ಜೋರ್ಡನಿಗೆ ಕಳಿಸ್ತಾ ಇದ್ದಾರೆ ಯುಕ್ರೇನ್ನ ಈ ಡ್ರೋನ್ ಜಾಮ್ ಮಾಡೋ ಎಕ್ಸ್ಪರ್ಟ್ಸ್ನ. ಈ ನಡುವೆ ಆಸ್ಟ್ರೇಲಿಯಾ ಸರ್ಕಾರ ಇರಾನ್ನ ಮಹಿಳಾ ಫುಟ್ಬಾಲ್ ಟೀಮ್ನ 5 ಪ್ಲೇಯರ್ಸ್ಗೆ ಆಶ್ರಯ ಕೊಟ್ಟಿದೆ. ಇತ್ತೀಚೆಗೆ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಟಗಾರ್ತಿಯರು ಇರಾನ್ನ ನ್ಯಾಷನಲ್ ಆಂಥೆಮ್ ಹಾಡೋಕೆ ನಿರಾಕರಿಸಿ ಸೈಲೆಂಟ್ ಪ್ರತಿಭಟನೆ ಮಾಡಿದ್ರು. ಇದರಿಂದ ಇರಾನ್ ಸರ್ಕಾರ ಇವ್ರನ್ನ ದೇಶದ್ರೋಹಿಗಳು ಅಂತ ಕರೆದಿತ್ತು. ಹೀಗಾಗಿ ವಾಪಸ್ ತಮ್ಮ ದೇಶಕ್ಕೆ ಹೋದರೆ ಖಂಡಿತ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಅವರಿಗೆ ಭಯ ಶುರುವಾಗಿತ್ತು. ಖಾಮೆನೈನ ಹೊಡೆದಾಕಿದ್ರು ಕೂಡ ಅವರ ಮಗ ಬಂದು ಕೂತಿರೋದ್ರಿಂದ ರಿಜಿಮ್ ಚೇಂಜ್ ಆಗಿಲ್ಲ, ಅದೇ ಕಂಟಿನ್ಯೂ ಆಗಿದೆ. ಇವರಿಗೀಗ ಅಲ್ಲಿ ವಾಪಸ್ ಹೋಗ್ಲಿಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಹೀಗಾಗಿ ಆಸ್ಟ್ರೇಲಿಯಾ ಪೊಲೀಸರು ಇವರಿಗೆ ರಕ್ಷಣೆ ಕೊಟ್ಟು ಅಲ್ಲೇ ಇಟ್ಕೊಂಡಿದ್ದಾರೆ ಸೇಫ್ ಆಗಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದ ಹಾಗೆ ಹಲವರು ಆಸ್ಟ್ರೇಲಿಯಾಗೆ ಒತ್ತಾಯ ಮಾಡಿದ್ರು, ಅವ್ರನ್ನ ಅಲ್ಲೇ ಇಟ್ಕೊಂಡವರಿಗೆ ಪ್ರೊಟೆಕ್ಷನ್ ಕೊಡಿ, ಇರಾನಿಗೆ ಕಳಿಸ್ಬೇಡಿ, ಸೇಫ್ ಇಲ್ಲ ಅಂತ ಹೇಳಿ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ. ನೆಕ್ಸ್ಟ್ ಕೂಡ ಟೈಮ್ಲಿ ಆಗಿ ಎಲ್ಲ ಪ್ರಮುಖ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮೂಲಕ ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋ ಉದ್ದೇಶ ಇರೋರು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕೆಲವೇ ಕ್ಲಿಕ್ಸಲ್ಲಿ ನೀವು ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯ ಸ್ಥಿತಿಗತಿಗೆ ಏನು ಪ್ಲಾನ್ ಬೇಕು, ಪ್ರೀಮಿಯಂ ಎಷ್ಟಾಗುತ್ತೆ ಎಲ್ಲ ಪ್ಲಾನ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.